ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆಲ್ಲ ಒಂದು ವಿನೂತನವಾದ ಇನ್ವೆನ್ಷನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದೇನೆಂದರೆ ಸ್ಯಾಂಡ್ ಬ್ಯಾಟ್ರಿ. ನೀವು ಕೇಳಿರಲಿಕ್ಕಿಲ್ಲ ಅಂದ್ಕೊತೀನಿ. ಸ್ಯಾಂಡ್ ಬ್ಯಾಟ್ರಿ ಅಂತೇಳಿ ಫಿನ್ಲ್ಯಾಂಡ್ ಅಂತ ಬರುತ್ತೆ, ಅಲ್ಲಿ ತಯಾರಿಸಿರೋ ಅಂಥ ಇಲ್ಲ ಇನ್ವೆನ್ಷನ್ ಮಾಡಿರೋ ಅಂಥ ಒಂದು ಬ್ಯಾಟ್ರಿ. ಇದು ಸ್ಯಾಂಡ್ ಬ್ಯಾಟ್ರಿ, ಮರಳಿನಲ್ಲಿ ಬ್ಯಾಟ್ರಿನ ತಯಾರಿಸಿದ್ದಾರೆ ಫಿನ್ಲ್ಯಾಂಡಲ್ಲಿ. ಒಂದು ನ್ಯೂ ವೇ ಫಾರ್ ಸ್ಟೋರಿಂಗ್ ಎ ರಿನ್ಯೂವಬಲ್ ಎನರ್ಜಿ. ಒಂದು ಹೊಸ ಥರದಲ್ಲಿ ರಿನ್ಯೂವಬಲ್ ಎನರ್ಜಿನ ಸ್ಟೋರ್ ಮಾಡೋ ಅಂಥ ಒಂದು ವಿನೂತನವಾದ ಮಾದರಿ ಇದಾಗಿದೆ. 4 ಜನ ಯಂಗ್ ಸೈಂಟಿಸ್ಟ್ ಸೇರಿ ಇದನ್ನು ಸ್ಯಾಂಡ್ ಬ್ಯಾಟ್ರಿನ ತಯಾರಿಸಿದ್ದಾರೆ. ರಿನ್ಯೂವಬಲ್ ಎನರ್ಜಿ ಚೇಂಜಿಂಗ್ ಸೀಸನ್ಸ್ಗೆ, ಕೆಲವು ಕಡೆ ಸೀಸನ್ಸ್ ಏನಾಗುತ್ತೆ ಇಮಿಡಿಯೇಟಾಗಿ ವೆದರ್ ಕಂಡೀಷನ್ ಚೇಂಜ್ ಆಗ್ಬೋದು. ಈ ಥರ ಈ ಸೀಸನ್ ಚೇಂಜ್ಗೆ ತುಂಬ ಒಂದು ಉತ್ತಮವಾದ ಇದು ಸ್ಯಾಂಡ್ ಬ್ಯಾಟ್ರಿ ಆಗಿದೆ. ವರ್ಲ್ಡ್ ಫಸ್ಟ್ ಕಮರ್ಷಿಯಲ್ ಸ್ಕೇಲ್ ಸ್ಯಾಂಡ್ ಬ್ಯಾಟ್ರಿ ಅಂತಲೂ ಕರೀತಾರೆ. ವರ್ಲ್ಡಲ್ಲೇ ಫಸ್ಟ್ ರೆಡಿ ಮಾಡಿರೋಂಥದ್ದು. ಇದು ಯಾವ ಥರ ಆಗಿದೆ ಅಂದರೆ ಫುಲ್ಲಿ ಎನ್ಕ್ಲೋಸ್ಡ್ ಇನ್ 7 ಮೀಟರ್ ಹೈ ಸ್ಟೀಲ್ ಕಂಟೈನರ್. ಒಂದು 7 ಮೀಟರ್ ಎತ್ತರದಲ್ಲಿರೋ ಅಂಥ ಒಂದು ಸ್ಟೀಲ್ ಕಂಟೈನರಲ್ಲಿ ಕನ್ಸಿಸ್ಟ್ಸ್ ಆಫ್ 100 ಟನ್ಸ್ ಆಫ್ ಲೋ ಗ್ರೇಡ್ ಬಿಲ್ಡರ್ ಸ್ಯಾಂಡ್. ಅಂದರೆ ಒಂದು 7 ಅಡಿ ಉದ್ದ ಇರೋವಂಥ ಸ್ಟೀಲ್ ಕಂಟೈನರಲ್ಲಿ ಮರಳನ್ನ ತುಂಬ್ತಾರೆ. ಎಂಥ ಮರಳು ಅಂದರೆ ಅದು ವೇಸ್ಟ್ ಮರಳು, ಲೋ ಕ್ವಾಲಿಟಿ ಗ್ರೇಡ್ ಇರೋ ಅಂಥ ಮರಳು, ಮತ್ತು ಯಾರಿಗೂ ಬೇಡವಾಗಿಲ್ಲದು, ಬಿಲ್ಡರ್ಸ್ಗೂ ಬೇಡವಾಗಿದ್ದು ಅದನ್ನು ಮಾಡಿಬಿಟ್ಟು ಒಂದು 2 ಹೀಟಿಂಗ್ ಪೈಪ್ಸ್ ಅಂತ ಬರ್ತವೆ, ಡಿಸ್ಟಿಂಕ್ಟ್ ಹೀಟಿಂಗ್ ಪೈಪ್ಸ್ ಮತ್ತು ಫ್ಯಾನ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡೋ ಅಂಥ ಒಂದು ಸ್ಯಾಂಡ್ ಬ್ಯಾಟ್ರಿ. ಇದು ಪವರ್ ರೆಸಿಸ್ಟೆನ್ಸ್ ಇರುತ್ತೆ. ಹೀಟರ್ ವಿಚ್ ಹೀಟ್ ಅಪ್ ಏರ್ ಇನ್ಸೈಡ್ ದ ಸ್ಯಾಂಡ್ನ ತುಂಬ ಇದಾಗಿ ಹೀಟ್ ಮಾಡಿಕೊಂಡು ಅದರಿಂದ ಹೀಟ್ನ ಎಕ್ಸ್ಚೇಂಜ್ ಮಾಡಿ ಸ್ಯಾಂಡ್ ಥ್ರೂ ದ ಹೀಟ್ ಎಕ್ಸ್ಚೇಂಜ್ ಮಾಡಿಕೊಂಡು ಪೈಪ್ ಮುಖಾಂತರ ಇಲ್ಲಿ ಕರೆಂಟ್ನ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಎ ಇನ್ಸುಲೇಟರ್ ಸರೌಂಡೆಡ್ ಬೈ ಥಿಕ್ ಇನ್ಸುಲೇಷನ್ಸ್ ಸರೌಂಡ್ಸ್ ದ ಸ್ಯಾಂಡ್. ಅಂದರೆ ಏನು ಮಾಡ್ತಾರೆ, ಈ ಸ್ಯಾಂಡ್ನ ಹೈ ಟೆಂಪ್ರೇಚರಲ್ಲಿ ಅಂದರೆ ಬ್ಯಾಟ್ರಿ ಅಟ್ 600 ಡಿಗ್ರಿ ಸೆಲ್ಸಿಯಸಲ್ಲಿ ಇದು ಮಾಡ್ತಾರೆ. ಎ ಲೋ ಮೈಂಟೆನೆನ್ಸ್ ಸಿಸ್ಟಮ್ ಅಂದರೆ ತುಂಬ ಕಡಿಮೆ ಖರ್ಚಿನಲ್ಲಿ ಆಗೋ ಅಂಥದ್ದು. ಕಂಪನೀಸ್ಗೆ ಯೂಸ್ ಆಗುತ್ತೆ. ಚೀಪ್ ಲೋ ಕ್ವಾಲಿಟಿ ಸ್ಯಾಂಡ್ ಉಪಯೋಗಿಸ್ತಾರೆ. ರಿಜೆಕ್ಟೆಡ್ ಬಿಲ್ಡರ್ಸ್ ಏನು ಇರ್ತದೆ ಅಂಥದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡೋ ರಿವರ್ಸ್ ಸ್ಯಾಂಡ್ ಬರುತ್ತೆ. ಆ ರಿವರ್ಸ್ ಸ್ಯಾಂಡ್ನು ಯೂಸ್ ಮಾಡಿಕೊಂಡು ಈ ಕನ್ಸ್ಟ್ರಕ್ಷನ್ಗೂ ಏನು ಬೇಕಾಗಿರೋದು ಮರಳು ಉಪಯೋಗಿಸ್ಕೊಂಡು ಮಾಡಿರ್ತಾರೆ. ವೆರಿ ಎಫೆಕ್ಟಿವ್ ಮೀಡಿಯಮ್ ಫಾರ್ ರಿಟೈನಿಂಗ್ ಹೀಟ್ ಓವರ್ ಎ ಲಾಂಗ್ ಪೀರಿಯಡ್. ಅಂದರೆ ಈ ಮರಳಿಂದ ಬ್ಯಾಟ್ರಿ ಏನು ಬರುತ್ತೆ ಅದರಲ್ಲಿ ನಾವು ಹೀಟ್ನ ತುಂಬ ದಿವಸಗಳವರೆಗೆ ಆ ಹೀಟ್ನ ಮೇಂಟೈನ್ ಮಾಡ್ಬೋದು ಅಂತ ಒಂದು ಒಳ್ಳೆ ಬ್ಯಾಟ್ರಿ ಲಾಂಗ್ ಪೀರಿಯಡ್ಗೆ ಯೂಸ್ ಆಗುತ್ತೆ. ಲೈಫ್ ಟೈಮು ಅಷ್ಟೇ, ಲಾಂಗ್ ಲೈಫ್ ಟೈಮ್ ಇರುತ್ತೆ. ಮತ್ತು ಹೀಟ್ ಅಪ್ ಮಾಡ್ಬೋದು ಮತ್ತು ಕೂಲ್ ಮಾಡ್ಬೋದು ನಂಬರ್ ಆಫ್ ಟೈಮ್ಸ್. ಎಷ್ಟು ಸಲ ಬೇಕಾದ್ರೂ ನೀವು ಅದನ್ನು ಖಾಲಿ ಆದಂಗೆ ಬೇಕಾದ್ರೆ ತಿರ್ಗಾ ಹೀಟ್ ಮಾಡಿಕೊಂಡು ತಿರ್ಗಾ ಯೂಸ್ ಮಾಡ್ಬೋದು. ನಂಬರ್ ಆಫ್ ಟೈಮ್ಸ್ ಯೂಸ್ ಮಾಡ್ಬೋದು. ಇದು ಏನಾಗುತ್ತೆ 8 to 10 ಟೈಮ್ಸ್ ಚೀಪರ್ ದೆನ್ ದ ಲಿಥಿಯಂ ಬ್ಯಾಟ್ರೀಸ್. ಏನೀಗ ನಾವು ಉಪಯೋಗಿಸ್ತಾ ಇದ್ದೀವಿ ಲಿಥಿಯಂ ಬ್ಯಾಟ್ರೀಸು, ಅದಕ್ಕಿಂತ 8 to 10 ಟೈಮ್ಸ್ ಚೀಪರ್ ಅಂತ ಹೇಳಿ ವಿಚ್ ಸ್ಟೋರ್ಸ್ ದ ಸೇಮ್ ಅಮೌಂಟ್ ಆಫ್ ಎನರ್ಜಿ. ಅದು ಏನು ಕೆಲಸ ಮಾಡುತ್ತೋ ಅಷ್ಟೇ ಕೆಲಸ ಇದೂ ಮಾಡುತ್ತೆ. 8 to 10 ಟೈಮ್ಸ್ ಚೀಪರ್ ದೆನ್ ಲಿಥಿಯಂ ಬ್ಯಾಟ್ರಿ ಅಂತಾರೆ. ಸ್ಯಾಂಡ್ ಬ್ಯಾಟ್ರಿ ಈಸ್ ಗ್ರೇಟ್ ಫಾರ್ ಹೀಟಿಂಗ್ ಹೌಸಸ್ ಕಂಟ್ರೀಸ್ ವಿತ್ ಕೋಲ್ಡ್ ವೆದರ್. ಅಂದರೆ ತುಂಬ ಮನೆಗಳಲ್ಲಿ ಕೋಲ್ಡ್ ಟೈಮಲ್ಲಿ ಇದನ್ನು ತುಂಬ ಉಪಯೋಗಿಸ್ಬೋದು. ಬ್ಯಾಟ್ರಿ ಹೀಟ್ ಬ್ಯಾಕಪ್ ಎಲೆಕ್ಟ್ರಿಸಿಟಿ ವಿತ್ 75 to 80% ಎಫಿಷಿಯನ್ಸಿ ಇದೆ. ಅಂದರೆ ಸ್ಯಾಂಡ್ ಬ್ಯಾಟ್ರಿ ಎಫಿಷಿಯನ್ಸಿ ಎಷ್ಟು ಅಂದರೆ 75 to 80%. ನಾವು ಈಗ ಉಪಯೋಗಿಸ್ತಿರೋ ಅಂಥವೆಲ್ಲ ಎಷ್ಟಿದೆ ಅಂದರೆ ಓನ್ಲಿ 30% ಎಫಿಷಿಯನ್ಸಿ ಇದೆ. ಈ ಸ್ಯಾಂಡ್ ಬ್ಯಾಟ್ರಿ 75 to 80% ಎಫಿಷಿಯನ್ಸಿ ಇರೋ ಅಂಥದ್ದು. ಇದು ಒಂದು ನ್ಯೂ ಟೆಕ್ನಾಲಜಿ, ಎನರ್ಜಿ ಸ್ಟೋರೇಜ್, ಮತ್ತು ಇದನ್ನು ಕಮರ್ಷಿಯಲೈಸೇಷನ್ಗೂ ಉಪಯೋಗಿಸ್ತಾ ಇರೋವಂಥದ್ದು. ಲಾರ್ಜ್ ಸ್ಕೇಲಲ್ಲಿ ಇಂಪ್ರೂವಿಂಗ್ ಎಫಿಷಿಯನ್ಸಿ ಇನ್ ಇನೋವೇಟಿವ್. ಇನ್ನೂ ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡ್ತಾ ಇದ್ದಾರೆ.
ಹೌ ಡು ಯು ಹೀಟ್ ದ ಸ್ಯಾಂಡ್ ಅಂದರೆ ಸ್ಯಾಂಡ್ನ ಯಾವ ಥರ ಹೀಟ್ ಮಾಡ್ತಾರೆ. ವಿ ಯೂಸ್ ಎಲೆಕ್ಟ್ರಿಸಿಟಿ ಫ್ರಮ್ ಗ್ರಿಡ್, ಲೋಕಲ್ ರಿನ್ಯೂವಬಲ್ ಸೋರ್ಸಸ್ ಲೈಕ್ ವಿಂಡ್ ಆ್ಯಂಡ್ ಸೋಲಾರ್. ವಿಂಡ್ ಉಪಯೋಗಿಸ್ಕೊಂಡು ಹೀಟ್ ಮಾಡ್ತಾರೆ, ಇಲ್ಲ ಸೋಲಾರ್ ಉಪಯೋಗಿಸ್ಕೊಂಡು ಹೀಟ್ ಮಾಡ್ತಾರೆ. ಸಿಸ್ಟಮ್ ಲಾರ್ಜ್ ಚಾರ್ಜಸ್ ವಿತ್ ಕ್ಲೀನ್ ಲೋ ಕಾಸ್ಟ್ ಎಲೆಕ್ಟ್ರಿಸಿಟಿ ಈಸ್ ಅವೈಲೇಬಲ್. ಇದರಿಂದ ನಾವು ಕಮ್ಮಿ ಖರ್ಚಲ್ಲಿ ಲೋ ಕಾಸ್ಟಲ್ಲಿ ಎಲೆಕ್ಟ್ರಿಸಿಟಿನ ಪಡೆಯಬೋದು ಅಂತಲೂ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಟ್ರಾನ್ಸ್ಫಾರ್ಮರ್ ಟು ಸ್ಟೋರೇಜ್. ಅಂದರೆ ಏನು ಎಲೆಕ್ಟ್ರಿಕಲ್ ಎನರ್ಜಿ ಬರುತ್ತೆ ಅದನ್ನು ಒಂದು ಕಡೆ ಸ್ಟೋರೇಜ್ ಮಾಡಿಕೊಂಡು ಕ್ಲೋಸ್ಡ್ ಲೂಪ್ ಏರ್ ಪೈಪ್ಸ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಏರ್ ಹೀಟೆಡ್ ಬೈ ಎಲೆಕ್ಟ್ರಿಕಲ್ ರೆಸಿಸ್ಟರ್ಸ್ ಇರ್ತದೆ, ಸರ್ಕ್ಯುಲೇಟೆಡ್ ಥ್ರೂ ಹೀಟ್ ಟ್ರಾನ್ಸ್ಫರ್ ಪೈಪ್ಸ್ ಬರ್ತವೆ, ಅದರಿಂದ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಯಾವ ರೀತಿ ಇದೆ ವರ್ಕ್ ಆಗುತ್ತೆ ಅಂತ ಬಂದರೆ ಚಾರ್ಜಿಂಗ್ ಅಂತ ಬರ್ತದೆ. ಡ್ಯೂರಿಂಗ್ ಪೀರಿಯಡ್ಸ್ ಆಫ್ ಎನರ್ಜಿ ಸರ್ಪ್ಲಸ್, ವೆನ್ ಸನ್ ಈಸ್ ಶೈನಿಂಗ್ ಆರ್ ವಿಂಡ್ ಈಸ್ ಬ್ಲೋಯಿಂಗ್, ಈ ಥರ ಬಿಸಿಲಿದ್ದಾಗ ಗಾಳಿ ಜಾಸ್ತಿ ಇದ್ದಾಗ ಆ ಎಲೆಕ್ಟ್ರಿಸಿಟಿ ಯೂಸ್ಡ್ ಟು ಹೀಟ್ ದ ಸ್ಯಾಂಡ್. ಇವನ್ನೆಲ್ಲ ಉಪಯೋಗಿಸ್ಕೊಂಡು ಸ್ಯಾಂಡ್ನ ಹೀಟ್ ಮಾಡಿಕೊಂಡು ಎನರ್ಜಿಗೆ ಹೀಟ್ನ ಸ್ಟೋರ್ ಮಾಡಿಕೊಂಡು ಅದ್ರ ಮುಖಾಂತರ ಎನರ್ಜಿನ ಪಡ್ಕೋತಾ ಇದ್ದಾರೆ, ಅಂದರೆ ಎಲೆಕ್ಟ್ರಿಸಿಟಿನ ಪಡ್ಕೊತಿದ್ದಾರೆ ರೆಸಿಸ್ಟೆನ್ಸ್ ಹೀಟರ್ಸ್ ಹಾಕ್ಕೊಂಡು. Heated sand which can reach high temperatures store the energy as thermal energy. ಅಂದರೆ ತುಂಬ ಹೈ ಟೆಂಪರೇಚರಲ್ಲಿ ಮರಳನ್ನ ನಾವು ಎಷ್ಟು ಟೆಂಪರೇಚರಲ್ಲಿ ಬೇಕಾದ್ರೂ ಹೀಟ್ ಮಾಡ್ತಾ ಹೋಗ್ಬೋದು. ಡಿಸ್ಚಾರ್ಜಿಂಗ್ ಯಾವ ಥರ ಮಾಡ್ತಾರೆ ಅಂದರೆ ವೆನ್ ದ ಎನರ್ಜಿ ಈಸ್ ನೀಡೆಡ್ ಟು ಸ್ಟೋರ್ ದ ಹೀಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸ್ಯಾಂಡ್ ಐದರ್ ಡೈರೆಕ್ಟ್ಲಿ ಆಸ್ ಹೀಟ್ ಫ್ರಮ್ ದ ಇಂಡಸ್ಟ್ರಿಯಲ್ ಪ್ರೋಸೆಸ್ ಆರ್ ಟು ಜನರೇಟ್ ಸ್ಟ್ರೀಮ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅಂದರೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಇದನ್ನು ಡಿಸ್ಚಾರ್ಜ್ ಮಾಡ್ತಾ ಹೋಗ್ತಾರೆ. ಲಾಂಗ್ ಡ್ಯೂರೇಷನ್ ಸ್ಟೋರೇಜ್ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಬ್ಯಾಟ್ರಿ ಕ್ಯಾನ್ ಸ್ಟೋರ್ ಎನರ್ಜಿ ಫಾರ್ ಮಂತ್ಸ್, ಮೇಕಿಂಗ್ ದಮ್ ಸೂಟಬಲ್ ಸೀಸನಲ್ ಸ್ಟೋರೇಜ್ ನೀಡ್ಸ್. ಅಂದರೆ ನಮಗೆ ಯಾವ್ಯಾವ ಸೀಸನಲ್ಲಿ ಹೆಂಗೆ ಬೇಕೋ ಅಷ್ಟು ರೀತಿಲಿ ಸ್ಟೋರ್ ಮಾಡಿಕೊಂಡು ಉಪಯೋಗಿಸ್ಕೊತಾ ಹೋಗ್ಬೋದು. ಸ್ಯಾಂಡ್ ಬ್ಯಾಟ್ರಿ ವಿಲ್ ಹ್ಯಾವ್ ಔಟ್ಪುಟ್ ಪವರ್ ಆಫ್ 1 ಮೆಗಾವ್ಯಾಟ್ ಇರುತ್ತಂತೆ ಆ್ಯಂಡ್ ಎ ಕೆಪಾಸಿಟಿ ಆಫ್ 100 ಮೆಗಾವ್ಯಾಟ್. ಔಟ್ಪುಟ್ ಪವರ್ ಎಷ್ಟಿರುತ್ತೆ ಅಂದರೆ 1 ಮೆಗಾವ್ಯಾಟ್ ಇರುತ್ತೆ ಮತ್ತು 100 ಕೆಪಾಸಿಟಿ ಆ್ಯಂಡ್ ಎ ಕೆಪಾಸಿಟಿ ಆಫ್ 100 ಮೆಗಾವ್ಯಾಟ್ ಇರುತ್ತೆ. ಯಾವ ಥರ ಸ್ಯಾಂಡ್ ಯೂಸ್ ಮಾಡ್ತೇವೆ ಅಂತಂದರೆ ಸ್ಯಾಂಡ್ ಆ್ಯಂಡ್ ಸಿಮಿಲರ್ ಮೆಟೀರಿಯಲ್ಸ್ ಏನು ಬರುತ್ತೆ ಅದನ್ನು ಹೀಟ್ ಮಾಡಿಕೊಂಡು ಟೆಂಪ್ರೇಚರಲ್ಲಿ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಲೋವಿಂಗ್ ದೆಮ್ ಟು ಸ್ಟೋರ್ ಮಚ್ ಮೋರ್ ಎನರ್ಜಿ ದೆನ್ ದ ವಾಟರ್ ಇನ್ ದ ಸಿಮಿಲರ್ ವ್ಯಾಲ್ಯೂಮ್. ಸೇಮ್ ವ್ಯಾಲ್ಯೂಮ್ ತಗೊಂಡು ತುಂಬ ಟೆಂಪ್ರೇಚರಲ್ಲಿ ಹೀಟ್ ಮಾಡಿಕೊಂಡು ಈ ಸ್ಯಾಂಡ್ನ ಉಪಯೋಗಿಸ್ತಾರೆ. ಈ ಸ್ಯಾಂಡ್ ಅನ್ನೋದು ಏನಂದರೆ ಇನ್ಎಕ್ಸ್ಪೆನ್ಸಿವ್ ಆರ್ ರೆಡಿಲಿ ಅವೈಲಬಲ್ ಮೆಟೀರಿಯಲ್. ಅಂದರೆ ನಿಮಗೆ ತುಂಬ ಚೀಪಾಗೆ ಮತ್ತು ಯಾವಾಗ ಬೇಕಾದ್ರೂ ಸಿಗೋ ಅಂಥದ್ದು. ಇದರಲ್ಲಿ ಪ್ರಿಫರ್ ಯೂಸಿಂಗ್ ಹೈ ಡೆನ್ಸಿಟಿ ಲೋ ಕಾಸ್ಟ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಆ್ಯಂಡ್ ನಾಟ್ ಡಿಮ್ಯಾಂಡ್ ಫಾರ್ ಕನ್ಸ್ಟ್ರಕ್ಷನ್ಸ್. ಆ ಕನ್ಸ್ಟ್ರಕ್ಷನಿಗೆ ಬೇಕಿಲ್ಲದಂಥವನ್ನೇ ಉಪಯೋಗಿಸ್ಕೊಂಡು ಇದು ಇಂಡಸ್ಟ್ರಿಯಲ್ ಬೈ ಪ್ರಾಡಕ್ಟ್ಸ್, ಆ ಪ್ರಾಡಕ್ಟಲ್ಲೇ ಉಪಯೋಗಿಸ್ಕೊಂಡು ಮಾಡಿರೋ ಅಂಥದ್ದು. ಯಾವ ಥರ ಇಲ್ಲಿ ಇನ್ಸುಲೇಟೆಡ್ ನಡೀತದೆ ಸ್ಟೋರೇಜ್ ಇನ್ಸುಲೇಷನ್ ಅಂದರೆ ಈ ಕನ್ಸ್ಟ್ರಕ್ಟೆಡ್ ವಿತ್ ಸ್ಟೀಲ್ ಆ್ಯಂಡ್ ಇನ್ಸುಲೇಟೆಡ್ ವಿತ್ ಸ್ಟ್ಯಾಂಡರ್ಡ್ ಹೀಟ್ ರೆಸಿಸ್ಟೆನ್ಸ್ ಮೆಟೀರಿಯಲ್. ಅಂದರೆ ಆ ಸ್ಟೋರೇಜ್ ಮಾಡಬೇಕಾದ್ರೆ ಅದನ್ನು ಕನ್ಸ್ಟ್ರಕ್ಷನ್ ಎಲ್ಲ ಹೇಗಿರುತ್ತೆ ಅಂದರೆ ಸ್ಟೀಲಿಂದ ಮಾಡಿರ್ತಾರೆ. ಇನ್ಸುಲೇಟೆಡ್ ವಿತ್ ಸ್ಟ್ಯಾಂಡರ್ಡ್ ಹೀಟ್ ರೆಸಿಸ್ಟೆನ್ಸ್ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ. ಸರೌಂಡೆಡ್ ದ ಸ್ಟೋರೇಜ್ ಪ್ಲೇಸ್ಡ್ ಬಿಟ್ವೀನ್ ದ ಔಟರ್ ಆ್ಯಂಡ್ ಇನ್ನರ್ ಸ್ಟೀಲ್ ಲೇಯರ್ಸ್. 2 ಲೇಯರ್ ಬರ್ತವೆ, ಔಟರು ಮತ್ತು ಇನ್ನರ್ ಲೇಯರ್. ಇನ್ಸುಲೇಷನ್ ಸರೌಂಡ್ಸ್ ಆಗಿರುತ್ತೆ ಪೂರ್ತಿ, ಅದು ಲೇಯರ್ಸಲ್ಲಿ ಬಂದಿರುತ್ತೆ. ಹೀಟ್ ಕಂಟೈನಡ್ ಇರುತ್ತೆ. ಅಡಿಷನಲ್ಲಿ ಸ್ಯಾಂಡ್ ಇಟ್ ಸೆಲ್ಫ್ ಆ್ಯಸ್ ಎ ನ್ಯಾಚುರಲ್ ಸೆಲ್ಫ್ ಇನ್ಸುಲೇಟಿಂಗ್ ಪ್ರಾಪರ್ಟೀಸ್ ಅಂತ ಹೇಳ್ತಾನೆ, ಎನ್ಹಾನ್ಸಿಂಗ್ ದ ಓವರ್ ಆಲ್ ಇನ್ಸುಲೇಷನ್. ಲಾಂಗ್ ಡಸ್ ದ ಸ್ಯಾಂಡ್ ಸ್ಟೇ ಹಾಟ್ ಇನ್ ದ ವಿಂಟರ್. ಏನು ಹೇಳ್ತಾನೆ, ಸ್ಯಾಂಡ್ ಇಟ್ ಸೆಲ್ಫ್ ಕ್ಯಾನ್ ರಿಟೈನ್ ಹೀಟ್ ಫ್ರಮ್ ಮಂತ್ಸ್ ಡಿಪೆಂಡಿಂಗ್ ಆನ್ ಅಪ್ಲಿಕೇಶನ್ಸ್. ನಮಗೆ ಎಷ್ಟು ತಿಂಗಳು ಬೇಕಾದ್ರೂ ಆ ಥರದಲ್ಲಿ ಡಿಸೈನ್ ಮಾಡಿರ್ತಾರೆ. ಎಷ್ಟು ಸಲ ಬೇಕಾದ್ರೂ ಚಾರ್ಜ್ ಮಾಡ್ಬೋದು ಮತ್ತು ಡಿಸ್ಚಾರ್ಜ್ ಮಾಡ್ಬೋದು. ಅಂದರೆ ಅವ್ರು ಹೇಳ್ತಾರೆ ನಿಯರ್ಲಿ 20 to 200 ಟೈಮ್ಸ್ ಪರ್ ಇಯರ್. ಒಂದು ಬ್ಯಾಟ್ರಿ ಏನಿದೆ ಅದನ್ನು 20 ಟೈಮ್ಸ್ ಇರ್ಬೋದು, ಇಲ್ಲ 200 ಟೈಮ್ಸ್ ಚಾರ್ಜ್ ಮಾಡ್ಬೋದು, ಇಲ್ಲ 20 ಟೈಮ್ಸ್ ಇಲ್ಲ 200 ಟೈಮ್ಸ್ ಡಿಸ್ಚಾರ್ಜು ಮಾಡ್ಬೋದು ಅಂತಲೂ ಹೇಳ್ತಾರೆ. ಔಟರ್ ಸರ್ಫೇಸ್ ಎನರ್ಜಿ ಸ್ಟೋರೇಜ್ ಯಾವ ಥರ ಇರುತ್ತೆ ಅಂದರೆ ಈಗ ನೀವು ಅದರ ಬ್ಯಾಟ್ರಿ ಏನು ಮುಟ್ಟಿದ್ರೆ ಹಾಟ್ ಏನಿರೋದಿಲ್ಲ, ಹೊರಗಡೆ ಎಲ್ಲ ತುಂಬ ಕೂಲಾಗೇ ಇರ್ತದೆ, ಒಳಗಡೆ ತುಂಬ ಹೈ ಟೆಂಪರೇಚರಲ್ಲಿ ಇರೋ ಅಂಥ ಒಂದು ಬ್ಯಾಟ್ರಿ ಇದು. ಕರೆಂಟ್ ಔಟ್ಪುಟ್ ಟೆಂಪ್ರೇಚರ್ ರೇಂಜಸ್
ಸ್ಪ್ಯಾನ್ 60 to 400 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಕವರಿಂಗ್ 36% ಆಫ್ ಆಲ್ ಇಂಡಸ್ಟ್ರಿಯಲ್ ಪ್ರೋಸೆಸ್ ಹೀಟ್ ನೀಡ್ಸ್. ಈ ಹೀಟ್ ಪರ್ಪಸ್ ಏನೇನು ಬೇಕಾಗುತ್ತೆ ಅದು 36% ಇದರಿಂದ ಯೂಸ್ ಆಗ್ತಾ ಇದೆ ಅಂತಲೂ ಹೇಳ್ತಾರೆ. ಇದು ಯಾವ ರೀತಿ ಇದರಲ್ಲಿ ಕರೆಂಟ್ನ ಡೈರೆಕ್ಟಾಗಿ ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡ್ಕೋಬೋದಾ ಅಂದರೆ ಇದನ್ನು ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ಕೊಳಕ್ಕಾಗಲ್ಲ. ಸ್ಯಾಂಡ್ ಬ್ಯಾಟ್ರಿ ಸ್ಟೋರ್ಸ್ ಎನರ್ಜಿ ಏನಿದೆ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಬ್ಯಾಕ್ ಇಂಟು ಎಲೆಕ್ಟ್ರಿಸಿಟಿ ಯೂಸಿಂಗ್ ಟರ್ಬೈನ್ಸ್ ಯೂಸ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ದಿಸ್ ರಿಕ್ವೈರ್ಸ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆ್ಯಸ್ ಇನ್ಹರೆಂಟ್ ಎಫಿಷಿಯನ್ಸಿ ಲಾಸಸ್ ಡೆವಲಪಿಂಗ್ ಸೊಲ್ಯೂಷನ್ಸ್ ಆ್ಯಂಡ್ ಕನ್ವರ್ಟ್ ಸ್ಟೋರ್ಡ್ ಹೀಟ್ ಬ್ಯಾಕ್ ಇಂಟು ಎಲೆಕ್ಟ್ರಿಸಿಟಿ. ಆ ಹೀಟ್ ಏನಿರುತ್ತೆ ಅದನ್ನು ಟರ್ಬೈನ್ಸ್ಗಳಲ್ಲೆಲ್ಲ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿಗೆ ಕನ್ವರ್ಟ್ ಮಾಡಿಕೊಂಡು ಅದನ್ನು ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಇದನ್ನು ನಾವು ಮನೆಗಳಿಗೆ ಉಪಯೋಗಿಸ್ಬೋದಾ ಅಂತ ಏನಾದರೂ ನೀವು ಕೇಳಬೇಕು ಅಂದರೆ ಇನ್ನೂ ಆ ಲೆವೆಲ್ಗೆ ಇದು ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಇಂಡಿವಿಜುವಲ್ ಹೋಮ್ಸ್ಗೆ ಇನ್ನೂ ಕೊಡ್ತಾ ಇಲ್ಲ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸ್ಗೆ ಮತ್ತು ಲಾರ್ಜ್ ಪರ್ಪಸ್ಸಿಗೆ ಮಾತ್ರ ಇದನ್ನು ಯೂಸ್ ಮಾಡ್ತಾ ಇರೋದು. ಇದಕ್ಕೆ ಯಾರ್ಯಾರೆಲ್ಲ ಇದಕ್ಕೆ ಇನ್ವೆಸ್ಟ್ ಅಂದರೆ ಕ್ಲೈಂಟ್ಸ್ ಯಾರು ಬರ್ತಾರೆ ಅಂತಂದರೆ ಇಂಡಸ್ಟ್ರೀಸ್ ಬರ್ತವೆ, ಲಾರ್ಜ್ ರೇಂಜ್ ಇಂಡಸ್ಟ್ರೀಸು ಇನ್ಕ್ಲೂಡಿಂಗ್ ಎನರ್ಜಿ ಯುಟಿಲಿಟೀಸು, ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಏನು ಬರುತ್ತೆ ಆಪ್ರೇಟರ್ಸು, ಸೆಕ್ಟರ್ಸ್ ಲೈಕ್ ಫುಡ್ ಆ್ಯಂಡ್ಸ್ ಬ್ರಿವರೇಜಸ್, ಟೆಕ್ಸ್ಟೈಲ್ಸ್ ಇಂಡಸ್ಟ್ರೀಸು, ಕೆಮಿಸ್ಟ್ರಿ, ಫಾರ್ಮಾಸ್ಯೂಟಿಕಲ್ಲು, ಮೆಟಲ್ ಪ್ರೊಡಕ್ಷನ್ಸು, ಈ ಥರದ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಮಾತ್ರ ಈಗ ಸದ್ಯಕ್ಕೆ ಇದು ಉಪಯೋಗ ಆಗ್ತಾಯಿದೆ. ಅದನ್ನು ತಗೊತಾ ಇರೋ ಎಲ್ಲ ಕ್ಲೈಂಟ್ಸು ಇವರೇ ಆಗಿದ್ದಾರೆ. ಇದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಬಂದರೆ ಸಿಂಪಲ್ ಆಗಿದೆ, ರಾಬಿಸ್ಟ್ ಆ್ಯಂಡ್ ಕಸ್ಟಮೈಸಬಲ್ ಆ್ಯಂಡ್ ಡಿಲಿವರಿಂಗ್ ಹೈ ಎಫಿಷಿಯನ್ಸಿ ಆ್ಯಂಡ್ ಲೋ ಕಾಸ್ಟ್ ಪರ್ ಯೂನಿಟ್ ಆಫ್ ಎನರ್ಜಿ ಕೆಪಾಸಿಟಿ. ಇಟ್ ಔಟರ್ ಪರ್ಫಾರ್ಮೆನ್ಸ್ ಕಂಬಸ್ಟನ್ ಟೆಕ್ನಾಲಜೀಸ್ in operational cost and risk management across a wide range of application. ತುಂಬ ಸಿಂಪಲ್ ಆಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಯಾವುದೇ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಇರಲ್ಲ, ಹೈ ಕೆಪಾಸಿಟಿ ಥರದ್ದು ಏನೂ ಇದು ಮಾಡಿರಲ್ಲ. ಈಸಿಯಾಗೆ ಮೂವಬಲ್ ಇರ್ಬೋದು ಮತ್ತು ಟ್ರಾನ್ಸ್ಫರ್ಬಲ್ ಇರ್ಬೋದು, ಇಲ್ಲ ಡಿಸ್ಚಾರ್ಜಬಲ್ ಇರೋದು, ಆ ಥರದಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಸಿಂಪಲ್ಲಾಗಿ ಇದನ್ನು ಡಿಸೈನ್ ಮಾಡ್ಕೊಂಡು ಹೋಗಿದ್ದಾರೆ. ಸಸ್ಟೈನಬಿಲಿಟಿ ಯಾವ ಥರ ಇದೆ ಅಂದರೆ The sand battery saves thousands of tons greenhouse gases. ಏನು ಹಸಿರು ಇದು ಹೇಳ್ತೀವಿ ಆ ಥರ ಗ್ರೀನ್ ಹೌಸ್ ಯಾವುದೇ ರೀತಿ ಹೊಗೆ ಬರೋ ಅಂಥದ್ದು, ಯಾವುದೇ ರೀತಿ ಇದರಲ್ಲಿ ಎಮಿಷನ್ಸ್ ಇರ್ಬೋದು, ಝೀರೋ ಟ್ಯಾಕ್ಸಿಕ್ ಹಾರ್ಮೋನ್ಫುಲ್ ಸಬ್ಸ್ಟೆನ್ಸಸ್ ರಿಲೀಸ್ಡ್, ಅದರಿಂದ ಬರೋ ಅಂಥದ್ದೆಲ್ಲ ಏನಾಗುತ್ತೆ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಆಗಿರುತ್ತೆ. ಯಾವುದೇ ರೀತಿ ಎಮಿಷನ್ಸ್ ಇರಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಬರ್ತದೆ. ಪ್ರಾಫಿಟಬಲ್ ಇದರಲ್ಲಿ ಪ್ರಾಫಿಟ್ ಏನಿದೆ ಅಂದರೆ The solution provides 15 to 40% returns on investment compared to the traditional heat product methods. ಬೇರೆ ಕಂಪೇರ್ ಮಾಡಿದ್ರೆ 15 to 40% ಎಕ್ಸ್ಟ್ರಾ ರಿಟರ್ನ್ಸ್ ಸಿಗೋ ಅಂಥ ಒಂದು ಇದು. ರಿಲಿಯಬಲ್ ಸ್ಯಾಂಡ್ ಬ್ಯಾಟ್ರಿ ಎನ್ಶ್ಯೂರ್ಸ್ ಹೈ ಸೆಕ್ಯೂರಿಟಿ ಆಫ್ ಸಪ್ಲೈ ವಿತ್ ಫಾಸ್ಟ್ ಆಟೋಮೆಟಿಕ್ ಆಕ್ಟಿವೇಶನ್. ಇಮಿಡಿಯೇಟಾಗೆ ಫಾಸ್ಟಾಗಿ ಟ್ರಾನ್ಸ್ಫರ್ ಮಾಡೋ ಅಂಥ ಒಂದು ಬ್ಯಾಟ್ರಿನೂ ಸಹ ಇದೆ. ಜನರೇಟ್ ಎಲೆಕ್ಟ್ರಿಸಿಟಿ. ಸ್ಯಾಂಡ್ ಬ್ಯಾಟ್ರಿ ಹ್ಯಾಸ್ 3 ಪ್ರೈಮರಿ ಫಂಕ್ಷನ್ಸ್, ಅಂದರೆ 3 ಥರ ಫಂಕ್ಷನ್ಸಿಂದ ಇದು ನಡೀತದೆ. ಸ್ಟೋರಿಂಗ್ ಎಕ್ಸಸ್ ರಿನ್ಯೂವಬಲ್ ಎನರ್ಜಿ, ಮತ್ತು ಪಾರ್ಟಿಸಿಪೇಟಿಂಗ್ ರಿಸರ್ವ್ ಮಾರ್ಕೆಟ್ ಆ್ಯಂಡ್ ಬ್ಯಾಲೆನ್ಸ್ ದ ಫ್ರೀಕ್ವೆನ್ಸಿ ಆಫ್ ದ ಗ್ರಿಡ್ ಅಂತಾರೆ. ಪ್ರೊಡ್ಯೂಸಿಂಗ್ ಹೀಟ್ ಆ್ಯಂಡ್ ಪವರ್ ವಿತೌಟ್ ಕಂಬಷನ್ ಇಲ್ದಲೆ ಹೀಟು ಮತ್ತು ಪವರ್ನ ಜನರೇಟ್ ಮಾಡ್ತಾರೆ. ಸ್ಯಾಂಡ್ ಎನರ್ಜಿ ಸ್ಟೋರೇಜ್ ಯಾವ ಥರ ಇರುತ್ತೆ ಅಂದರೆ Sand battery is a large scale high temperature thermal energy storage system that uses sand or similar material to store the energy as heat. Its primary purpose to storing a excess wind and solar energy, participating grid balancing market and producing heat and power without combustion. ನಾನು ಹಿಂದೆ ಹೇಳ್ದಂಗೆ ಯಾವುದೇ ರೀತಿ ಲಾರ್ಜ್ ಸ್ಕೇಲಲ್ಲಿ ಮಾತ್ರ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ. ತುಂಬ ಮಾರ್ಕೆಟಿಗೆ ಬೇಕಾಗಿರೋದ್ರಲ್ಲಿ ಸ್ಟೋರ್ ಮಾಡಿಕೊಂಡು ಎಕ್ಸಸ್ ವಿಂಡ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾ ಇರೋ ಅಂಥದ್ದು. ಲೈಫ್ ಸ್ಪ್ಯಾನ್ ಇದ್ರದ್ದು ಎಷ್ಟು ವರ್ಷ ಈ ಬ್ಯಾಟ್ರಿದು ಅಂತ ಬಂದರೆ 30 ಇಯರ್ಸ್. ಈ ಥರದ್ದು ಒಂದು ಬ್ಯಾಟ್ರಿನ ನಾವು 30 ಇಯರ್ಸ್ ಉಪಯೋಗಿಸ್ಕೋಬೋದು. ರಿಕ್ವೈರ್ಸ್ ಮಿನಿಮಲ್ ಮೈಂಟೆನೆನ್ಸ್, ತುಂಬ ಮೈಂಟೆನೆನ್ಸ್ ಕಮ್ಮಿ ಇರುತ್ತೆ. ಆಪ್ರೇಟ್ಸ್ ವಿತೌಟ್ ಎಮಿಷನ್, ಯಾವುದೇ ರೀತಿ ಎಮಿಷನ್ ಇಲ್ದಲೆ 30 ಇಯರ್ಸ್ ಇದ್ರದ್ದು ಲೈಫ್ ಸ್ಪ್ಯಾನ್ ಅಂತಲೂ ಹೇಳ್ತಾರೆ.
ಎಲೆಕ್ಟ್ರಿಸಿಟಿಲೂ ಸ್ಟಿಲ್ ಲಿಮಿಟೇಷನ್ಸ್ ಪ್ರೋಸೆಸ್ ಉಪಯೋಗಿಸ್ಕೊಂಡು ನಡೆಸ್ತಾ ಇರೋಂಥದ್ದು. ಹೂ ಇನ್ವೆಂಟೆಡ್ ಸ್ಯಾಂಡ್ ಬ್ಯಾಟ್ರೀಸ್ ಅಂತ ಬಂದರೆ, ಸ್ಯಾಂಡ್ ಬ್ಯಾಟ್ರೀಸ್ ವಾಸ್ ಇನ್ವೆಂಟೆಡ್ ಬೈ ಪೋಲಾರ್ ನೈಟ್ ಎನರ್ಜಿ ಅಂತ ಹೇಳಿ ಒಂದು ಕಂಪ್ನಿಯವರು, ಮಾರ್ಕ್ಯೂ ಮತ್ತು ಟೋಮಿ ಆರ್ ಟೂ ಫಿನಿನಿಸ್ಟ್ ರಿಸರ್ಚರ್ಸ್ ಹೂ ಹ್ಯಾವ್ ಸೆಟ್ ಔಟ್ ದ ಕ್ರಿಯೇಟ್ ವಾಟ್ ಈಸ್ ಟಾಪ್ ಟು ದ ಒಬ್ಬರು ಅಂದರೆ ಈ ಪೋಲಾರ್ ನೈಟ್ ಎನರ್ಜಿ ಅಂತ ಬರುತ್ತೆ ಫಿನ್ಲ್ಯಾಂಡಲ್ಲಿ. ಅದರಲ್ಲಿ ಇಬ್ಬರು ಸೈಂಟಿಸ್ಟ್ ಮಾರ್ಕ್ಯೂ ಮತ್ತು ಟೋಮಿ ಅನ್ನೋರು ರಿಸರ್ಚರ್ಸ್, ಅವರು ಇದನ್ನು ಫಸ್ಟ್ ಕಮರ್ಷಿಯಲ್ ಸ್ಯಾಂಡ್ ಬ್ಯಾಟ್ರಿನ ತಯಾರಿಸಿದ್ದಾರೆ. ಇದು ಕೆಲವೊಂದು ಡಿಸ್ಅಡ್ವಾಂಟೇಜಸ್ಸು ಇದೆ. ಲೋ ಎಫಿಷಿಯನ್ಸಿ ಇದೆ, ಮತ್ತು ಈ ಟ್ರಾನ್ಸ್ಫರ್ ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ಲಾಸ್ ಆಫ್ ಎನರ್ಜಿನೂ ಸಹ ಆಗುತ್ತೆ ಅಂತಾರೆ. ಇವೆರಡು ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಅಂತಲೂ ಹೇಳ್ಬೋದು. ಜನರೇಟ್ ಎಲೆಕ್ಟ್ರಿಸಿಟಿ ಫ್ರಮ್ ಸ್ಯಾಂಡ್. ವೆನ್ ದ ಸ್ಯಾಂಡ್ ಮೂವ್ಸ್ ಫ್ರಮ್, ಯಾವ ಥರ ಇಲ್ಲಿ ಜನರೇಟ್ ಆಗುತ್ತೆ ಎಲೆಕ್ಟ್ರಿಸಿಟಿ ಅಂದರೆ, ಈ ಸ್ಯಾಂಡ್ ಮೂವ್ಸ್ ಡೌನ್ ಫ್ರಮ್ ಹೈಯರ್ ಆಲ್ಟಿಟ್ಯೂಡ್ ಟು ದ ಲೋಯರ್ ಆಲ್ಟಿಟ್ಯೂಡ್, ಒನ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೆನೆಟಿಕ್ ಎನರ್ಜಿ. ಅಂದರೆ ಇದು ಒಂದು ಅಪ್ಪರಿಂದ ಲೋಯರಿಗೆ ಮೂವ್ ಆಗಬೇಕಾದ್ರೆ ಈ ಏನು ಪೊಟೆನ್ಷಿಯಲ್ ಎನರ್ಜಿ ಇದೆ ಅದು ಕೆನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಆ ಕೆನೆಟಿಕ್ ಎನರ್ಜಿ ಮೋಷನ್ ಮುಖಾಂತರ ಕನ್ವರ್ಟ್ ಆಗಿ ರೊಟೇಷನಲ್ ಮೋಷನಿಗೆ ಬರುತ್ತೆ. ಆ ರೊಟೇಷನಲ್ ಮೋಷನ್ ಕನ್ವರ್ಟ್ ಆಗಿ ಎಲೆಕ್ಟ್ರಿಸಿಟಿ ಆಗಿ ಅದು ಒಂದು ಮಿನಿ DC ಜನರೇಟರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಇದು ಒಂದು ಪ್ರೊಸೀಜರ್, ಯಾವ ರೀತಿ ಅಲ್ಲಿ ಕರೆಂಟು ಜನರೇಟ್ ಆಗುತ್ತೆ ಅನ್ನೋದಕ್ಕೆ. ಇದೊಂದು ಪ್ರಿನ್ಸಿಪಲ್ ಯಾವ ಥರ ನಡೆಯುತ್ತೆ ಅಂತಂದರೆ, ಎ ಸ್ಯಾಂಡ್ ಈಸ್ ಹೀಟೆಡ್ ಯೂಸಿಂಗ್ ಎ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ಈ ವಿಂಡ್ ಇರ್ಬೋದು, ಸೋಲಾರು, ಜಿಯೋಥರ್ಮಲ್ ಎನರ್ಜಿ ಡ್ಯೂರಿಂಗ್ ಎ ಪೀಕ್ ಅವರ್ಸಲ್ಲಿ ಎನರ್ಜಿ ಡಿಮ್ಯಾಂಡ್ಸ್ ಇನ್ ಸ್ಮಾಲ್. ಅಂದರೆ ಕೆಲವು ಟೈಮಲ್ಲಿ ಎನರ್ಜಿ ಎಷ್ಟು ಬೇಕಾಗಲ್ಲ, ಆ ಟೈಮಲ್ಲಿ ಇದನ್ನು ಏನು ಮಾಡ್ತಾರೆ, ಸ್ಟೋರ್ ಮಾಡ್ಕೋತಾರೆ. ಮತ್ತು ಯಾವ ಟೈಮಲ್ಲಿ ಇದಕ್ಕೆ ಡಿಮ್ಯಾಂಡ್ ಬರುತ್ತೆ ಆ ಟೈಮಲ್ಲಿ ಈ ಬ್ಯಾಟ್ರಿನ ಉಪಯೋಗಿಸ್ಕೋಬೋದು. ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಇದ್ರದ್ದು ಎಷ್ಟಿರುತ್ತೆ ಅಂತ ಬಂದಾಗ 980 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 980 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಹೈ ಟೆಂಪ್ರೇಚರ್. ಅದು ಫ್ಯಾರನೈಟ್ ಅಂದರೆ 1800 ಫ್ಯಾರನೈಟ್ ಇರುತ್ತೆ. ಸ್ಟೋರೇಜ್ ಎನರ್ಜಿ ಇನ್ ಸ್ಯಾಂಡ್. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಹೀಟರ್ಸ್ ಹೀಟ್ ದ ಪಾರ್ಟಿಕಲ್ಸ್ ಆ್ಯಂಡ್ ಚಾರ್ಜಸ್ ದಿಸ್ ಥರ್ಮಲ್ ಬ್ಯಾಟ್ರಿ ಟು 1200 ಡಿಗ್ರಿ ಸೆಲ್ಸಿಯಸ್. ಈ ರೆಸಿಸ್ಟೆನ್ಸ್ನ ಹೀಟ್ ಮಾಡಿಕೊಂಡು 1200 ಡಿಗ್ರಿ ಸೆಲ್ಸಿಯಸ್ವರೆಗೂ ಮಾಡ್ತಾರೆ. ದ ಹೀಟೆಡ್ ಸ್ಯಾಂಡ್ ಸ್ಟೋರ್ ಅಪ್ ಇನ್ ಎ ಸೆವೆರಲ್ ಡೇಸ್ ಇನ್ಸುಲೇಟೆಡ್ ಇಂಡಸ್ಟ್ರಿಯಲ್ ಸಾಯಿಲ್ಸ್. ಇಂಡಸ್ಟ್ರಿಯಲಲ್ಲಿ ತುಂಬ ದಿವಸ ಇದನ್ನು ಉಪಯೋಗಿಸ್ಕೋಬೋದು, ಯಾಕೆಂದರೆ ಇದರ ಲೈಫ್ ಟೈಮು ತುಂಬ ಇರೋದ್ರಿಂದ ಉಪಯೋಗಿಸ್ಕೋಬೋದು. ಸ್ಯಾಂಡ್ ಈಸ್ ಚೀಪೆಸ್ಟ್ ಆಪ್ಷನ್ ಫಾರ್ ಎನರ್ಜಿ ಸ್ಟೋರೇಜ್ ವೆನ್ ಕಂಪೇರ್ ಟು ದ ರಿವೈವಲ್ ಟೆಕ್ನಾಲಜೀಸ್. ಅಂದರೆ ಏನು ಮಾಡ್ತಾರೆ, ಈಗ ನಾವು ಬೇರೆ ಇದರಲ್ಲೂ ಸಹ ಎನರ್ಜಿನ ಬ್ಯಾಟ್ರಿಗಳಲ್ಲಿ ಸ್ಟೋರ್ ಮಾಡ್ತೀವಿ, ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಸ್ಯಾಂಡ್ ಅನ್ನೋದೇನಿದೆ ಅದು ಚೀಪೆಸ್ಟ್ ಆಗಿದೆ. ಹಂಗಾಗಿ ಹೈಡ್ರೋ ಪವರ್ ಕ್ಯಾನ್ ಓನ್ಲಿ ಸ್ಟೋರ್ ದ ಎನರ್ಜಿ ಫಾರ್ ಟೆನ್ಸ್ ಆಫ್ ಅವರ್ಸ್. ಅಂದರೆ ಇದು ತುಂಬ ಚೀಪಾಗಿ ಆಗೋ ಅಂಥದ್ದು, ಮತ್ತು ತುಂಬ ದಿವಸ ಲೈಫ್ ಟೈಮ್ ಜಾಸ್ತಿ ಇರೋ ಅಂಥದ್ದು, ಹೈ ಟೆಂಪರೇಚರಲ್ಲಿ ಉಪಯೋಗಿಸ್ಕೋಬೋದಂಥದ್ದು ಸ್ಯಾಂಡ್ ಬ್ಯಾಟ್ರಿ. ಇದರ ಎಫಿಷಿಯನ್ಸಿನೂ ಅಷ್ಟೇ. ಸ್ಯಾಂಡ್ ಬ್ಯಾಟ್ರಿ ಇದು ಪೋಲಾರ್ ನೈಟ್ ಎನರ್ಜಿ ಅವ್ರು ಹೇಳ್ತಾರೆ, ಬ್ಯಾಟ್ರಿ ಆ್ಯಸ್ ಎಫಿಷಿಯನ್ಸಿ ಆಫ್ 95% ಇರುತ್ತಂತೆ. ಸ್ಯಾಂಡ್ ಬ್ಯಾಟ್ರಿ ಏನಿದೆ ಅದರ ಎಫಿಷಿಯನ್ಸಿ ಬಂದು 95% ಇರುತ್ತೆ ಅಂತಲೂ ಹೇಳ್ತಾರೆ. ನಾವು ಆವಾಗಲೇ ಹೇಳ್ದಂಗೆ ಇದನ್ನು ಒಂದು ವರ್ಷದಲ್ಲಿ 20ಕ್ಕೂ ಇಲ್ಲ 200ಕ್ಕೂ ಹೆಚ್ಚು ಟೈಮ್ಸು ಚಾರ್ಜ್ ಮಾಡ್ಬೋದು ಮತ್ತು ಡಿಸ್ಚಾರ್ಜ್ ಮಾಡ್ಬೋದು. ಇದು 200 ಕಿಲೋವ್ಯಾಟ್ ಸ್ಯಾಂಡ್ ಬ್ಯಾಟ್ರಿ ಯಾವ ಥರ ಇರುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 200 ಕಿಲೋವ್ಯಾಟ್ ಸ್ಯಾಂಡ್ ಬ್ಯಾಟ್ರಿ ಅಂತ ತಗೊಂಡಾಗ ಜೊತೆಗೆ ಒಂದು 8 ಮೆಗಾವ್ಯಾಟ್ ಕೆಪಾಸಿಟಿ ಇದ್ದರೆ ಅದು ಯಾವ ಸೈಜಿಂದ ಇರಬೇಕು ಬ್ಯಾಟ್ರಿ ಅಂದರೆ 7 ಮೀಟರ್ಸ್ ಟಾಲ್ ಸ್ಟ್ರಕ್ಚರ್, 7 ಮೀಟ್ರ್ ಎತ್ತರ ಇರಬೇಕು, ಮತ್ತು ಡಯಾಮೀಟರ್ ಬಂದು 4 ಮೀಟರ್ಸ್ ಇತ್ತು ಅಂದರೆ ಅದರಲ್ಲಿ ನಾವು ಎಷ್ಟನ್ನು ರೆಡಿ ಮಾಡ್ಬೋದು ಅಂದರೆ 200 ಕಿಲೋವ್ಯಾಟ್ ಮತ್ತು 8 ಮೆಗಾವ್ಯಾಟ್ ಕೆಪಾಸಿಟಿ ಇರುತ್ತೆ ಅಂಥದ್ದು. ಇಷ್ಟೆಲ್ಲ ಒಂದು ಉತ್ತಮವಾದ ಅಂದರೆ ಮುಂದೆ ಫ್ಯೂಚರ್ಗೆ ತುಂಬ ಉಪಯೋಗಕ್ಕೆ ಬರೋ ಅಂಥ ಒಂದು ಇದು ಸ್ಯಾಂಡ್ ಬ್ಯಾಟ್ರಿ ಇದಾಗಿದೆ. ಇದನ್ನು ಇಬ್ಬರು ಸೈಂಟಿಸ್ಟ್ಗಳು ಫಿನ್ಲ್ಯಾಂಡಲ್ಲಿ ಈ ನದಿಗಳ ಹತ್ರ ಬೀಚ್ಗಳ ಹತ್ರ ಸಿಗೋಂಥ ಮಣ್ಣನ್ನ ಉಪಯೋಗಿಸ್ಕೊಂಡು ತಯಾರಿಸ್ತಾ ಇರೋ ಅಂಥದ್ದು. ಯಾಕೆಂದರೆ ಅಲ್ಲಿ ತುಂಬ ಟೆಂಪ್ರೇಚರು ಜಾಸ್ತಿ ಇರುತ್ತೆ ಮತ್ತು ಗಾಳಿನೂ ಜಾಸ್ತಿ ಇರುತ್ತೆ.
ಅದನ್ನು ಉಪಯೋಗಿಸ್ಕೊಂಡು ಈ ಬ್ಯಾಟ್ರಿನ ಹೀಟ್ ಮಾಡಿಕೊಂಡು ಅದರಲ್ಲಿ ಆ ಹೀಟ್ನ ಸ್ಟೋರ್ ಮಾಡಿಕೊಂಡು ಆ ಹೀಟಿಂದ ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡಿಕೊಂಡು ತುಂಬ ಇಂಡಸ್ಟ್ರಿಯಲ್ಗಳಿಗೆ ಸಪ್ಲೈ ಮಾಡ್ತಾ ಇರೋಂಥ ಒಂದು ಉತ್ತಮವಾದ ಮತ್ತು ನ್ಯೂ ಇನ್ವೆನ್ಷನ್ಸ್ ಇದು. ಮುಂದೆ ಫ್ಯೂಚರಲ್ಲಿ ಮನೆಗಳಿಗೂ ಬರ್ಬೋದು, ತುಂಬ ಕಡೆ ಉಪಯೋಗಕ್ಕೆ ಬರೋ ಅಂಥ ಒಂದು ಉತ್ತಮವಾದ ಕಾನ್ಸೆಪ್ಟು ಇದಾಗಿದೆ.